ನಾನು ಇವತ್ತು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಹೋಳಿಗೆನ ಹೊರಗಿಂದ ತರೋ ಬದಲು ಮನೆಯಲ್ಲೇ ಸರಳವಾದ ವಿಧಾನದಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ನಾನು ಈ ಲೋಟದಲ್ಲಿ 1.5 ಲೋಟ ತೊಗರಿಬೇಳೆನ ತಗೊಂಡಿದ್ದೀನಿ. ಬೇಳೆನ ನಾನಿವಾಗ 2-3 ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊತೀನಿ. ಈ ಬೇಳೆನ ತೊಳಿಬೇಕಾದ್ರೆ ನೀರು ಈ ರೀತಿ ಬಿಳಿ ಬಣ್ಣದಲ್ಲಿದ್ದರೆ ಬೇಳೆಗೆ ಯಾವುದೇ ರೀತಿ ಬಣ್ಣ ಹಾಕಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಒಂದು ವೇಳೆ ಬೇಳೆನ ತೊಳಿಬೇಕಾದ್ರೆ ನೀರೇನಾದರೂ ಹಳದಿ ಬಣ್ಣದಲ್ಲಿದ್ದರೆ ಅದಕ್ಕೆ ಬಣ್ಣ ಹಾಕಿದ್ದಾರೆ ಅಂತ ತಿಳ್ಕೊಬೋದು. ಈಗ ಬೇಳೆ ಎಲ್ಲ ಚೆನ್ನಾಗಿ ತೊಳೆದಾಗಿದೆ. ಇದಕ್ಕೆ ನಾನಿವಾಗ 1.5 ಚೊಂಬಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸೋದ್ರಿಂದ ಬೇಳೆ ಬೇಗ ಕರಗೋಗೋದಿಲ್ಲ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಇವಾಗ ಮುಚ್ಚಳ ಮುಚ್ಚೋದಿಲ್ಲ, ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಈಗ ಚೆನ್ನಾಗಿ ಕುದೀತಾ ಇದೆ. ಕುದಿಬೇಕಾದ್ರೆ ನಾನು ಮುಚ್ಚಳವನ್ನು ಮುಚ್ಚಿ ವೆಯ್ಟ್ ಹಾಕಿ ಸ್ಟವನ್ನು ಆಫ್ ಮಾಡಿಬಿಡ್ತೀನಿ, ವಿಷಲ್ ಬರ್ಸಲ್ಲ. ಬೇಳೆ ಎಲ್ಲ ತಣ್ಣಗಾಗೋಷ್ಟರಲ್ಲಿ ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾನು ಯಾವ ಲೋಟದಲ್ಲಿ ಬೇಳೆ ತಗೊಂಡಿದ್ನೋ ಅದೇ ಲೋಟದಲ್ಲಿ 2.5 ಕಪ್ಪು ಮೈದಾ ಹಿಟ್ಟನ್ನು ಜರಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಮೈದಾ ಹಿಟ್ಟಿಗೆ ನಾನು ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ. ಈಗ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಅರಿಶಿನ ಎಲ್ಲ ಮೈದಾ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಮತ್ತೊಂದು ಸಲ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಎಣ್ಣೆ ಎಲ್ಲ ಮೈದಾ ಹಿಟ್ಟಿನ ಜೊತೆ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಕಲಿಸ್ಕೊತಾ ಇದ್ದೀನಿ. ನಾವಿದನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಚಪಾತಿ ಹಿಟ್ಟಿನ ಅದಕ್ಕಿಂತ ತೆಳುವಾಗಿ ಕಲಿಸ್ಕೋಬೇಕು. ಇವಾಗ ಇದನ್ನೆಲ್ಲ ಕಲಸಾಗಿದೆ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದಕ್ಕೆ ಮತ್ತೊಂದು ಸ್ವಲ್ಪ ಮೇಲೆ ಎಣ್ಣೆನ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಹೋಳಿಗೆ ಸಾಫ್ಟ್ ಆಗುತ್ತೆ ತುಂಬ. ಇವಾಗ ಇದಕ್ಕೆ ಮೇಲೆ ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಮೊದಲಿಗೆ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ, ಈಗ ತಣ್ಣಗಾಗಿದೆ. ಬೇಳೆ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ನಾನಿದನ್ನು ಒಂದು ಸ್ಟ್ರೈನರಿಗೆ ಹಾಕ್ಕೊಂಡು ಸೋಸ್ಕೋತಾ ಇದ್ದೀನಿ. ಇವಾಗ ಬೇಳೆ ತಣ್ಣಗಾಗೋಷ್ಟರಲ್ಲಿ ಪಾಕ ಮಾಡ್ಕೊಳ್ಳೋದಕ್ಕೆ ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಾನು ಬೇಳೆನ ಯಾವ ಲೋಟದಲ್ಲಿ ತಗೊಂಡಿದ್ನೋ ಅದೇ ಲೋಟದಲ್ಲಿ 1.5 ಲೋಟದಷ್ಟು ಬೆಲ್ಲ ತಗೊಂಡು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಬೆಲ್ಲನ ಕುದಿಯೋಕ್ಕೆ ಇಡ್ತೀನಿ. ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕುದಿಬೇಕು. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಬೆಲ್ಲದ ಪಾಕನ ನೀರು ತೆಗೆದಿಟ್ಕೊಂಡಿರೋ ಬೇಳೆಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಬೆಲ್ಲ ಎಲ್ಲ ಸೋಸ್ಕೊಂಡ್ಮೇಲೆ ಬೇಳೆ ತಗೊಂಡಿದ್ನಲ್ಲ ಅದೇ ಲೋಟದಲ್ಲಿ 1 ಲೋಟ ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಇಟ್ಕೋತೀನಿ. ಈಗ ಬೆಲ್ಲದಲ್ಲಿತ್ತಲ್ಲ ನೀರಿನ ಅಂಶ ಅದೆಲ್ಲ ಸ್ವಲ್ಪ
ಕಡಿಮೆ ಆಗಬೇಕು. ನೀರಿನಂಶ ಎಲ್ಲ ಕಡಿಮೆ ಆಗಿ ಗಟ್ಟಿಗಾಗಿದೆ ಇವಾಗ ಚೆನ್ನಾಗಿ. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಬೇಳೆನ ಸಣ್ಣಗೆ ರುಬ್ಕೋಬೇಕು. ಈ ಹದಕ್ಕಾದರೆ ಸಾಕು. ಬೇಳೆ ಎಲ್ಲ ಸಣ್ಣಗಾಗಿದೆ. ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೊಂದು ಸಲ ಬೇಳೆನ ಇದಕ್ಕೆ ಹಾಕ್ಕೊಂಡು ರುಬ್ಕೋತೀನಿ. ಇದೇ ರೀತಿ ಎಲ್ಲ ಬೇಳೆನೂ ನಾನು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ನಾನು ಹೋಳಿಗೆ ತಟ್ಟೋದಕ್ಕೆ ಮೊದಲು ಉಂಡೆಗಳನ್ನು ಮಾಡಿಟ್ಕೊಂಡ್ಬಿಡ್ತೀನಿ. ಹೂರಣನೆಲ್ಲ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಉಂಡೆಗಳಾಗಿದೆ. ಇವಾಗ ನಾನು ಮೈದಾ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕ್ಕೊಂಡು ಕೈಯಿಂದನೇ ತಟ್ಕೋತೀನಿ. ಇವಾಗ ಇದಕ್ಕೆ ಒಂದು ಹೂರಣವನ್ನು ಇಟ್ಕೊಂಡು ಮೈದಾ ಹಿಟ್ಟನ್ನೆಲ್ಲ ಮೇಲಕ್ಕೆ ಎಳ್ಕೊತಾ ಇರಬೇಕು. ಈಗ ಮೇಲೆ ಹೆಚ್ಚಾಗಿರ್ತಕ್ಕಂಥ ಮೈದಾ ಹಿಟ್ಟನ್ನು ತೆಗೆದು ಈ ಥರ ಸ್ವಲ್ಪ ತಟ್ಕೋಬೇಕು ಕೈಯಲ್ಲೇ. ಈಗ ಪ್ಲಾಸ್ಟಿಕ್ ಹಾಳೆಗೆ ಎಣ್ಣೆ ಹಚ್ಕೊಂಡು ಹೋಳಿಗೆನೆ ತಟ್ತಾಯಿದ್ದೀನಿ. ಎಷ್ಟು ಸಾಫ್ಟಾಗಿದೆ ಹೂರಣ ಮತ್ತು ಮೈದಾ ಹಿಟ್ಟು ಅಂದರೆ ನಾವು ಎಷ್ಟು ದೊಡ್ಡದು ಬೇಕಾದರೂ ಹೋಳಿಗೆನ ತಟ್ಬೋದು. ಕೈಯಲ್ಲೇ ತಟ್ಬೋದು ಅಥವಾ ಈ ರೀತಿ ಲಟ್ಟಣಿಗೆನಲ್ಲೂ ಕೂಡ ಅರಿಬೋದು. ನಾನು ಮೊದಲಿಗೆ ಹಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಸ್ಟವ್ ಮೇಲೆ. ಇವಾಗ ಎಣ್ಣೆ ಹಚ್ಚಿ ಹೋಳಿಗೆನ ಹಾಕ್ಕೋತಾ ಇದ್ದೀನಿ. ಹೋಳಿಗೆನ ತಿರುಗಿಸಿ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿದೆ, ಉಬ್ಬಿ ಬರ್ತಾ ಇದೆ ಹೋಳಿಗೆ, ತುಂಬಾ ಸಾಫ್ಟಾಗಿದೆ. ನಾನೀಗ ಹೋಳಿಗೆನ ಒಂದು ಬಾಳೆದೆಲೆನ ಚೆನ್ನಾಗಿ ಒರೆಸ್ಕೊಂಡು ಅದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ಬಾಳೆದೆಲೆನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಬಾಳೆದೆಲೆನ ಉಪಯೋಗಿಸೋದು ತುಂಬಾ ಒಳ್ಳೆಯದು. ನಾನಿವಾಗ ಮತ್ತೊಂದು ಹೋಳಿಗೆನ ತಟ್ಟುತ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಮೊದಲಿಗೆ ಸಣ್ಣದಾಗಿ ತಟ್ಕೊಂಡು ಹೂರಣ ಇಟ್ಕೊತಾ ಇದ್ದೀನಿ. ಹೂರಣ ಇಟ್ಕೊಂಡ್ಮೇಲೆ ಕೈಯಲ್ಲೇ ಈ ರೀತಿ ಮೈದಾ ಹಿಟ್ಟನ್ನೆಲ್ಲ ಮೇಲಕ್ಕೆ ಎಳ್ಕೊಂಡು ಎಕ್ಸ್ಟ್ರಾ ಇರೋದನ್ನು ತೆಗೆದು ಬಿಡಬೇಕು. ಕೈಯಲ್ಲಿ ಸಣ್ಣಕ್ಕೆ ಈ ರೀತಿ ತಟ್ಕೊಂಡ್ಮೇಲೆ ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಲಟ್ಟಣಿಗೆನಲ್ಲಾದರೂ ಹರಿಬೋದು ಅಥವಾ ಕೈಯಲ್ಲೇ ಬೇಕಾದರೂ ತಟ್ಬೋದು. ತುಂಬಾ ಸಾಫ್ಟ್ ಇರೋದ್ರಿಂದ ಎಷ್ಟು ದೊಡ್ಡ ಹೋಳಿಗೆ ಬೇಕಾದರೂ ಈ ರೀತಿ ಮಾಡ್ಬೋದು. ಈಗ ಹೋಳಿಗೆ ಬೇಯ್ತಾ ಇದೆ, ಚೆನ್ನಾಗಿ ಬೆಂದಿದೆ. ನಾನು ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಈ ರೀತಿ ಎಣ್ಣೆ ಅಥವಾ ತುಪ್ಪನ ಬೇಕು ಅಂದರೆ ಹಚ್ಕೋಬೋದು. ಹೋಳಿಗೆ ತುಂಬ ಸಾಫ್ಟ್ ಆಗುತ್ತೆ. ನಾನು ಮೊದಲಿಗೆ ಒಂದು ಹೋಳಿಗೆನ ಎಣ್ಣೆ ಹಚ್ಚದೇ ಬೇಯಿಸಿದ್ದೆ, ಅದು ಕೂಡ ತುಂಬ ಸಾಫ್ಟಾಗಿದೆ. ಬೇಕು ಅಂದರೆ ಹಚ್ಕೋಬೋದು. ಈಗ ಎಲ್ಲ ಹೋಳಿಗೆನೂ ಕೂಡ ರೆಡಿ ಆಯಿತು. ನಾನಿವತ್ತು ಮಾಡಿರ್ತಕ್ಕಂಥ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.